ಭಗವಾನ್ ಶ್ರೀ 1008 ಮಹಾವೀರ ಸ್ವಾಮಿಯ 2623ನೇ ಜಯಂತ್ಯೋತ್ಸವ ಆಚರಣೆ ಚೈತ್ರ ಶುದ್ಧ ತ್ರಯೋದಶಿಯಂದು ರಂಗಸಮುದ್ರ ಗ್ರಾಮದಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡಿದ ಮಹಾವೀರ ಜಯಂತಿ. ತಾಲೂಕಿನ ರಂಗಸಮುದ್ರ ಗ್ರಾಮದಲ್ಲಿ ಮಹಾವೀರ ಜಯಂತಿ ಅಂಗವಾಗಿ ವಿಶೇಷ ಪೂಜೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದ ಜೈನ ಸಮುದಾಯದ ಭಕ್ತಾದಿಗಳು. ಪ್ರತಿಯೊಬ್ಬರೂ ಶಾಶ್ವತ ಶಾಂತಿ, ಆನಂದವಾಗಿ ಬದುಕಲು ಇಚ್ಛಿಸುತ್ತಾರೆ. ಯಾರಿಗೂ ನೋವು, ದುಃಖ, ಸಂಕಟ ಬೇಕಾಗಿಲ್ಲ. ಪ್ರತಿಯೊಂದು ಜೀವಿಗೂ ಬದುಕಲು ಇಷ್ಟ. ಸಾವು ಯಾರಿಗೂ ಬೇಡ. ಆದ್ದರಿಂದ ಪ್ರತಿಯೊಂದು ಜೀವಿಗೂ ಬದುಕಲು ಸಹಾಯ ಮಾಡಿ ಎಂದಿದ್ದಾರೆ ಭಗವಾನ್ ಮಹಾವೀರ. ಶಾಂತಿ ಮಾರ್ಗವನ್ನು ಪ್ರಧಾನವಾಗಿ ಬೋಧಿಸುವ ಜೈನ ಧರ್ಮವು ಪ್ರಪಂಚದ ಅತ್ಯಂತ ಹಳೆಯ ಧರ್ಮಗಳಲ್ಲಿ ಒಂದು. 24 ಜನ ತೀರ್ಥಂಕರರನ್ನು ಜೈನ ಧರ್ಮೀಯರು ಪೂಜಿಸುತ್ತಾರೆ. ಹರಪ್ಪ ಮೊಹೆಂಜೊದಾರೋ ಕಾಲಘಟ್ಟದಲ್ಲಿ ಸಿಕ್ಕಂತಹ ನಾಣ್ಯ ಮಡಕೆ ಚೂರುಗಳಲ್ಲಿ ಮೊದಲ ತೀರ್ಥಂಕರರಾದ ಋಷಭದೇವನಿಂದ ಆರಂಭಿಸಿ ಕೊನೆಯ 24ನೇ ತೀರ್ಥಂಕರನಾದ ಭಗವಾನ್ ಮಹಾವೀರರು ಜೈನ ಧರ್ಮ ತತ್ವಗಳನ್ನು ಅನೂಚಾನವಾಗಿ ಬೋಧಿಸುತ್ತಾ ಬಂದಿದ್ದಾರೆ. ಇಂದಿನ ಬಿಹಾರದಲ್ಲಿ ವೈಶಾಲಿಯ ರಾಜ ಮನೆತನದಲ್ಲಿ ಮಹಾವೀರರ ಜನನವಾಯಿತು. ತಂದೆ ಮಹಾರಾಜ ಸಿದ್ಧಾರ್ಥ, ತಾಯಿ ತ್ರಿಶಲಾದೇವಿ. ಇವರು ಅತ್ಯಂತ ನಿರೀಕ್ಷೆಯಿಂದ ಪಡೆದ ಮಗುವೆ ವರ್ಧಮಾನ. ಬಾಲ್ಯದಲ್ಲಿ ಆತನ ಶಕ್ತಿ, ನಿಪುಣತೆ ಮತ್ತು ಪರಾಕ್ರಮವನ್ನು ಗಮನಿಸಿ ವರ್ಧಮಾನನನ್ನು ಮಹಾವೀರ ಸನ್ಮತಿ ಎಂದು ಕರೆಯಲಾಯಿತು. ತನ್ನ ಬಾಲ್ಯದಿಂದಲೇ ಐಹಿಕ ಸುಖ ಸಂಪತ್ತಿನಿಂದ ದೂರವಿದ್ದು ಸಮಾಜದಲ್ಲಿನ ಸಂಕಷ್ಟದಲ್ಲಿರುವ ಜನಗಳ ದುಃಖ ನೋವುಗಳಿಗೆ ಸ್ಪಂದಿಸುತ್ತಿದ್ದ ವರ್ಧಮಾನ ತನ್ನ 30ನೇ ವಯಸ್ಸಿನಲ್ಲಿ ಅರಮನೆಯ ಎಲ್ಲಾ ಸಂಪತ್ತನ್ನು ತೊರೆದು ಮೋಕ್ಷ ಮಾರ್ಗ ಹರಸಿ ಮುನ್ನಡೆದರು. ಸತ್ಯದ ಹುಡುಕಾಟದಲ್ಲಿ 12 ವರ್ಷಗಳ ಕಾಲ ಅತ್ಯಂತ ಕಠಿಣ ತಪಸ್ಸಿಗೆ ತನ್ನನ್ನು ತಾನು ಒಡ್ಡಿಕೊಂಡು ತನ್ನ ದೇಹವನ್ನು ದಂಡಿಸಿ ಅನೇಕ ಪರಿಗ್ರಹಗಳಿಗೆ ತನ್ನನ್ನು ತೆರೆದುಕೊಂಡರು. ರಂಗಸಮುದ್ರ ಗ್ರಾಮ, ಪಾವಗಡ ತಾಲೂಕು, ತುಮಕೂರು ಜಿಲ್ಲೆ ಜೈನ ಜಿನಾಲಯದಲ್ಲಿ ಇಂದು ಮಹಾವೀರ ಜಯಂತಿಯನ್ನು ಪಂಚಾಮೃತ ಅಭಿಷೇಕ, ಕಲಶಾಭಿಷೇಕ, ಇತರೆ ಪೂಜಾ ವಿಧಿವಿಧಾನದೊಂದಿಗೆ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಆರ್.ಬಿ. ಜಯಣ್ಣ, ಎಸ್. ಧರಣೇಂದ್ರಪ್ಪ, ವಸಂತಕುಮಾರ್, ಆರ್.ಎಸ್. ಕುಬೇರ, ಜಿನೇಶ್ ಆರ್.ವೈ, ಪುನೀತ್ ಜೈನ್, ಸಮ್ಮೇತ್ ಜೈನ್ ಮತ್ತು ಹಿರಿಯರಾದ ಆರ್.ಬಿ. ಶಾಂತರಾಜು, ಬಾಹುಬಲಿ ಅವರು ಮತ್ತು ರಂಗಸಮುದ್ರ ಜೈನ ಸಮಾಜದವರು ಹಾಜರಿದ್ದರು. ರಂಗಸಮುದ್ರ ಗ್ರಾಮ, ಪಾವಗಡ ತಾಲೂಕು. ಇಲ್ಲಿ ಪಾರ್ಶ್ವನಾಥ ತೀರ್ಥಂಕರ ಬಸದಿ. ಹೇಗಾಯಿತು? ಮಹಾವೀರ ತೀರ್ಥಂಕರನ್ನ 2001ರಿಂದ ಚೇರ್ನಲ್ಲಿ ಮಹಾವೀರ ತೀರ್ಥಂಕರ ಫೋಟೋ ಇಟ್ಟು ಊರಲ್ಲಿ ಪೂರ್ತಿ ಮೆರವಣಿಗೆ ಮಾಡಿಸಿ ಅಭಿಷೇಕ ಮಾಡಿ ಮಾಡ್ತಾ ಬಂದ್ವಿ. ತದನಂತರ ಇದ್ದಕ್ಕಿದ್ದಂಗೆ ಬಸ್ತಿ ಆಗೋಯ್ತು. ಇಲ್ಲಿ ಪಾರ್ಶ್ವನಾಥ ತೀರ್ಥಂಕರ ಬಸ್ತಿ ಅಂತ ಸ್ಥಾಪನೆ ಮಾಡಿದ್ವಿ. ಅದೇ ಪ್ರಕಾರ ಇಲ್ಲಿ ಪ್ರತಿ ವರ್ಷನೂ ಮಹಾವೀರ ತೀರ್ಥಂಕರ ಪೂಜೆ ಮತ್ತು ಅಭಿಷೇಕ, ಉತ್ಸವ, ಮೆರವಣಿಗೆ ಎಲ್ಲ